ಸ್ಯಾಂಡಲ್ವುಡ್ ನಟ ದುರ್ಯಾ ವಿಜಯ್ ಅವರ ಹುಟ್ಟುಹಬ್ಬ. ಆದ್ರೆ ಅವರ ಹುಟ್ಟುಹಬ್ಬ 20ನೇ ತಾರೀಕಿದ್ರು ಅದಕ್ಕೆ ಮುಂಚಿತವಾಗಿ ಅಭಿಮಾನಿಗಳನ್ನ ಮೀಟ್ ಮಾಡ್ತಿದ್ದಾರೆ, ಗ್ರೀಟ್ ಮಾಡ್ತಿದ್ದಾರೆ. ಹೀಗಾಗಿ ಅಭಿಮಾನಿಗಳು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಏನ್ ಹೇಳ್ತಾರೆ, ಅವರ ಸಿನಿಮಾ ಲ್ಯಾಂಡ್ ಲಾರ್ಡ್ ಕೂಡ ಇನ್ನೇನು ತೆರೆಗೆ ಹತ್ತಿರ ಇರುವಂತದ್ದು. ಸದ್ಯಕ್ಕೆ ಅವರೇ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ, ಏನ್ ಹೇಳ್ತೀರಾ ನಿಮ್ಮ ನೆಚ್ಚಿನ ನಟ ಅವರ ಹುಟ್ಟುಹಬ್ಬ? ಹ್ಯಾಪಿ ಬರ್ಡೇ ಹೇಳ್ತಾ ಇದೀವಿ ನಮ್ಮ ಬಾಸ್ ಅವ್ರಿಗೆ. ಪ್ರತಿ ವರ್ಷನೂ ಅವರ ತಾಯಿ ಅವರು ಇದ್ರ ಹತ್ರ ಮಾಡಿಸ್ಕೊತಾ ಇದ್ರು ಹುಟ್ಟುಹಬ್ಬ. ಸಲ ಇಲ್ಲಿ ಗ್ರ್ಯಾಂಡಾಗಿ ಮಾಡಿಸ್ಕೋಬೇಕು, ಅಭಿಮಾನಿಗಳು ಕ್ರೌಡ್ ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು ಸಿಟಿಯಲ್ಲಿ ಮಾಡ್ತಾ ಇದ್ದಾರೆ. ಲ್ಯಾಂಡ್ ಲಾರ್ಡ್ ಮೂವಿ ಉತ್ಸವ ಮತ್ತು ಹುಟ್ಟುಹಬ್ಬ ಎರಡೂ ಮಾಡ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ತುಂಬ ಸಂತೋಷ ಆಗ್ತಾ ಇದೆ. ನಮ್ಮ ಬಾಸದು ಇವಾಗ 18ನೇ ತಾರೀಕು ಬರ್ತಡೇ ಮಾಡ್ಕೊಂತಾರೋದಕ್ಕೋಸ್ಕರ ಫಿಲಮ್ 23ನೇ ತಾರೀಕು ರಿಲೀಸ್ ಇರೋದಕ್ಕೋಸ್ಕರ 18ನೇ ತಾರೀಕು ಮಾಡಿ ಅಭಿಮಾನಿಗಳ ಜೊತೆ ಒಂದು 2 ಮಾತಾಡಿ ಊಟ ಮಾಡ್ಬೇಕಂತ ಆಸೆ ಪಡ್ತವ್ರೆ. ಹುಟ್ಟುಹಬ್ಬದ ಶುಭಾಶಯಗಳು ಬಾಸ್. ಸ್ಯಾಂಡಲ್ವುಡ್ ದುರ್ಯಾ ವಿಜಯ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮಗೆ ಅವ್ರದ್ದು ಫುಲ್ ಫಿಲಮ್ ಎಲ್ಲ ನೋಡಿದ್ವಿ, ತುಂಬಾನೇ ಇಷ್ಟ. ಅವರು ನಮ್ಮ ಮಗನ ಥರ ಅಂತ ನಾವು ತಿಳ್ಕೊಂಡಿದ್ವಿ ಅಷ್ಟೇ. ಅವ್ರ ಥರನೇ ನಮ್ಮ ಮಗ ಇದ್ದಾರೆ. ಎಲ್ಲ ತುಂಬಾ ಫಿಲಮ್ ನೋಡಿದ್ದೀವಿ, ಎಲ್ಲ ಇಷ್ಟ. ಅವರ ದುನಿಯಾ ಸಿನಿಮಾ ಇವತ್ತಿಗೂ ಸಹ ಎಲ್ರಿಗೂ ಇಷ್ಟ ಇರುವಂತದ್ದು. ಬಟ್ ನಿಮಗೆ ತುಂಬಾ ಕಾಡುವಂತ ಒಂದು ಸಿನಿಮಾ ಇರ್ಬೋದು, ಅವ್ರ ಸಾಂಗ್ಸ್ ಇರ್ಬೋದು. ನಮಗೆ ಚಂಡಾ ಫಿಲಮಿಂದ ತುಂಬ ರೆಕಾರ್ಡ್ಗಳೆಲ್ಲ ತುಂಬ ಇಷ್ಟ. ಅದನ್ನು ಇಂಟ್ರೂಲ್ವರೆಗೂ ನೋಡ್ತೀನಿ ಅಷ್ಟೇ. ಇಂಟ್ರೂಲ್ ಆದಮೇಲೆ ಅವ್ರು ತುಂಬ ಕಷ್ಟ ಇದೆ, ನೋಡಲ್ಲ, ಬಿಟ್ಬಿಡ್ತೀನಿ. ಇನ್ನೆಲ್ಲ ಫಿಲಮು ಒಂದೇ ಒಂದು ಬಿಟ್ಟಿಲ್ಲ ಮೇಡಮ್, ತುಂಬ ಎಲ್ಲ ನೋಡಿದ್ದೀನಿ. ಈಗ ಒಬ್ಬೊಬ್ಬ ವ್ಯಕ್ತಿಯಿಂದ ಏನಾದರೂ ಕಲಿಯುವಂಥದ್ದು ಅವಕಾಶ ಇರುತ್ತೆ. ಅವರು ಒಬ್ಬ ಸ್ಟಾರ್ ಆಗಿ ಇಂಡಸ್ಟ್ರಿ ಅವರು ಬಂದಾಗ ಸಾಕಷ್ಟು ಏನೇನೋ ಫೇಸ್ ಮಾಡಿದ್ರು, ಸ್ಟ್ರಗಲ್ ಮಾಡಿದ್ರು. ಇವತ್ತು ಅವರು ನಿಂತಿರೋ ಅಂಥದ್ದು ಇರ್ಬೋದು, ಅವರು ಬೆಳೆದಿರೋ ರೀತಿ ಎಷ್ಟು ಖುಷಿ ಆಗುತ್ತೆ ಅಭಿಮಾನಿಯಾಗಿ ನೀವು ಹೇಳೋದಾದ್ರೆ. ಅವರು ತಾಯಿಗೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವ್ರ ತಂದೆಗೆ, ಅದೇ ಅವರಿಗೆ ಆ ಆಶೀರ್ವಾದನೇ ಕಾಪಾಡ್ತಾ ಇದೆ. ಮುಂದೆನೂ ಅದೇ ಕಾಪಾಡಲಿ. ಅವ್ರ ತಾಯಿ ತಂದೆ ಅಂದರೆ ಅವರಿಗೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾವು ಅವರಿಗೆ ಇಷ್ಟಪಡ್ತೀವಿ ಅಷ್ಟೇ ಮೇಡಮ್. ಅವ್ರ ಮಕ್ಕಳು ಇಬ್ಬರು ಹೆಣ್ಮಕ್ಳು ಕೂಡ ಇಂಡಸ್ಟ್ರಿಗೆ ಬಂದಿರೋದು, ಅವರು ಕೂಡ ಸಿನಿಮಾ ಮಾಡ್ತಿದ್ದಾರೆ. ಏನು ಹೇಳ್ತೀರಾ ಅವ್ರ ಹೆಣ್ಮಕ್ಳಿಗೆ? ಅವ್ರಿಗೆ ಅದು ರಕ್ತದಲ್ಲೇ ಬಂದ್ಬಿಟ್ಟಿದೆ. ಹಂಗಾಗಿ ಅವರು ಏನೋ ಟ್ರೈ ಮಾಡಿದ್ರು ಓದಿಸಿ ಇದು ಮಾಡ್ಬೇಕಂತ. ಇಲ್ಲ ಫಿಲಮ್ಮೇ ಮಾಡ್ತೀವಿ ಅಂದ್ರಂತೆ, ಸರಿ ಮಾಡಿ ಅಂದಿದ್ದಾರೆ. ಅವ್ರ ದೊಡ್ಡ ಮಗಳು ಹೆಂಗಿದಾರ, ನಮ್ಮ ದೊಡ್ಡ ಮಗಳು ಹಂಗೆ ಇದ್ದಾರೆ ಮೇಡಮ್, ಅಷ್ಟೇ ವ್ಯತ್ಯಾಸ. ಅವ್ರ ದೊಡ್ಡ ಮಗಳು ಇದ್ದಾರಲ್ಲ, ನಮ್ಮ ದೊಡ್ಡ ಮಗಳು. ವಿಜಯ್ ಸರ್ ಇಂದ ಡೈರೆಕ್ಷನ್ ಇಷ್ಟನಾ, ಅವ್ರ ಆಕ್ಟಿಂಗ್ ಇಷ್ಟನಾ ನಿಮಗೆ? ಎರಡೂ ಇಷ್ಟ ಮೇಡಮ್. ಅವ್ರ ಲೈಫೇ ಇಷ್ಟ ನನಗೆ. ಎರಡು ಒಂದು ಘಟನೆ, ಪಾಪ ತುಂಬ ನೊಂದ್ಬಿಟ್ಟಿದ್ದಾರೆ ಅವ್ರ ಫ್ಯಾಮಿಲಿ ಬಗ್ಗೆ. ದೇವರು 100 ವರ್ಷ ಅವ್ರಿಗೆ ಚೆನ್ನಾಗಿಟ್ಟಿರ್ಲಿ ಅಂತ ಒಂದೇ ಕೇಳ್ಕೊಳ್ಳೋದು ನಾನು. ಆ ತಾಯಿ ಚಾಮುಂಡೇಶ್ವರಿ, ನಮ್ಮ ಮನೆ ದೇವರು ಮರಳು ಸಿದ್ದೇಶ್ವರ, ಅವ್ರ ಸಂಸಾರ ಒಂದು ಮಾಡಲಿ ಅಂತಾನೆ ನಾನು ಕೇಳ್ಕೊಳ್ಳೋದು ಅಷ್ಟೇ ಮೇಡಮ್, ಇನ್ನೇನಿಲ್ಲ. ಮಂಜುಳಾ, ನಾವು 150 ಕಿಲೋಮೀಟ್ರು, ತುಮಕೂರು ಡಿಸ್ಟ್ರಿಕ್ಟ್ ಆ ಕಡೆ ತಿಪ್ಟೂರು ಕೇಳಿದ್ದೀರಾ? KB ಕ್ರಾಸಿಗೆ ಬಂದಿದ್ರು ಅವರು. ಹೌದು ಮೇಡಮ್, ನಮ್ದು ಇದೇ ಫಸ್ಟ್ ಸಾರಿ. ನನಗೆ ಅಷ್ಟು ಇನ್ಫಾರ್ಮೇಷನ್ ಗೊತ್ತಾಗ್ತಿರ್ಲಿಲ್ಲ. ನಮ್ಮ ಮಗ ಇವಾಗ ಒಂದು 6 ಮಂತಿಂದ ತಿಳಿಸ್ತಿದ್ದಾರೆ. ಹಂಗಾಗಿ 6 ಮಂತಿಂದನೂ ನಾನು ಅವ್ರನ್ನ ಮೀಟ್ ಮಾಡ್ತಾ ಇದ್ದೀನಿ ಮೇಡಮ್. ಥ್ಯಾಂಕ್ ಯು. ಗುಂಡ್ಲುಪೇಟೆಯಿಂದ ಬಂದಿದ್ದೀನಿ ನಾನು. ವಿಜಯಣ್ಣವರ ದೊಡ್ಡ ಅಭಿಮಾನಿ. ಏಕೆಂದರೆ ಅಣ್ಣ ಅಂದರೆ ನಮಗೆ ತುಂಬ ಇಷ್ಟ. ನಾನು ನಿನ್ನೆ ಸಂಜೆ 6 ಗಂಟೆಲಿ ಬಂದೆ. ಅಣ್ಣ ರಾತ್ರಿ ಒಂದು 8:30 9 ಗಂಟೆಲಿ ಬಂದರು. ಸುಮಾರು ಹೊತ್ತು ನೋಡಿದೆ. 11 ಗಂಟೆ 12 ಗಂಟೆ ಆದಮೇಲೆ ಅಣ್ಣ ಕರ್ಕೊಂಡೋಗಿ ನನ್ನ ಊಟ ಮಾಡಿಸಿ ಕುಣಿಸಿ ತಪ್ಕೊಂಡು ಇಲ್ಲೇ ಅಲ್ಲಿ ಅಡುಗೆ ಮಾಡ್ತಾರಲ್ಲ ಅವ್ರಿಗೆ ಹೇಳ್ಬಿಟ್ಟು ಇನ್ನು ಜೊತೆಗೆ ಇರಿಸ್ಕೊಂಡು ನೋಡ್ಕೊಳ್ಳಿ ಇವನ್ನ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು. ವಿಜಯಣ್ಣ ಅಂದರೆ ನಮಗೆ ತುಂಬ ಖುಷಿ. ಹುಟ್ಟುಹಬ್ಬದ ಶುಭಾಶಯಗಳು ಅಣ್ಣ. ನೀನು ಬಾ ಅಂದ್ರೆ ಬರ್ತೀನಿ, ಬರ್ತೀನಿ. ನೋಡಿ, ಅವರ ಫೀಮೇಲ್ ಅಭಿಮಾನಿ ಒಬ್ರು ಇದ್ದಾರೆ, ತುಂಬಾ ಚೆನ್ನಾಗಿ ಅವ್ರು ಡೈಲಾಗ್ ಹೇಳ್ತಾರಂತೆ. ನೀನು ಬಾ ಅಂದರೆ ಬರ್ತೀನೋ ಇಲ್ವಾ ನನಗೆ ಗೊತ್ತಿಲ್ಲ, ನೀನು ಬರಬೇಡ ಅಂದರೆ ನಮ್ಮ ತಾಯಣೆ ಅಲ್ಲಿಗೆ ಬರ್ತೀನಿ ನಾನು. ಸರ್ ನಾನು ಅವ್ರು ಮೇಡಮ್ ಅವ್ರದ್ದೊಂದು ಫಿಲಮ್ ಬಿಟ್ಟಿಲ್ಲ. ಈ ಮಾರುತ ಯಾಕೋ ಸ್ವಲ್ಪ ಇಂಟ್ರೆಸ್ಟ್ ನನಗೆ ಕಡಿಮೆ ಆಗ್ಬಿಡ್ತು, ಅಷ್ಟು ಬಿಟ್ಟರೆ ಎಲ್ಲ ಫಿಲಮ್ ತುಂಬಾನೇ ಚೆನ್ನಾಗಿದೆ. ಸುಮ್ಮನೆ ಯಾರ ತಂಟೆಗೆ ಹೋಗಲ್ಲ ಸರ್, ನಮ್ಮ ತಂಟೆಗೆ ಬಂದರೆ ಅಡ್ಡಡ್ಡ ಒದ್ದುದಾನೆ. ಅವ್ರ ಸಾಂಗ್ಸ್ ಎಲ್ಲ ಇವತ್ತಿಗೂ ಕ್ರೇಜ್. ಜೊತೆಗೆ ಅವ್ರ ಸಿನಿಮಾಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಈ ಲ್ಯಾಂಡ್ ಲಾರ್ಡ್? ಮೇಡಮ್ ಲೋಕಲ್ ಜನಕ್ಕಂತೂ ತುಂಬಾ ಸಖತ್ತಾಗಿರೋ ಮೂವಿ ಮೇಡಮ್. ಸಲಗ ನೆಕ್ಸ್ಟ್ ಲೆವೆಲ್ ಡೈಲಾಗ್ಗಳು, ಆ ಸೀನ್ಗಳು, ಆ ಕಾರಲ್ಲಿ ಹಿಡಿತಾರಲ್ಲ ಲುಕ್ಕು, ಲಾಸ್ಟ್ ಎಂಡಿಂಗು ಸೂರ್ಯನಿಗೆ ಹಾಸ್ಪಿಟಲ್ ಅಲ್ಲಿ ಹೊಡಿತಾರಲ್ಲ, ಅದಂತೂ ನೆಕ್ಸ್ಟ್ ಲೆವೆಲ್. ಎಳ್ಳೀರು ಕೊಚ್ಕೊಂಡು ಹೊಡಿತಾರಲ್ಲ, 3 ಜನ ಇಟ್ರೆ ಬಿಟ್ಟಿಲ್ಲ ನೀನು ಲೇ, ಹಂಗೆ ಹಿಂಗೆ ಅಲ್ಲ ಮೇಡಮ್, ಆ ಥರ ಅಲ್ಲ. ಅವ್ರು ಡೈಲಾಗ್ ಕೇಳ್ತಾರಲ್ಲ ಹಾಸ್ಪಿಟಲ್ ಒಳಗೆ ಹೋಗಿ, ಬಿಟ್ಬಿಡು ಸಲಗ ಬಿಟ್ಬಿಡು ಅಂತ ಹೇಳಿದಾಗ ಅವ್ರು ಹೇಳ್ತಾರೆ ಗೊತ್ತಾ ದುನಿಯಾ ವಿಜಯಣ್ಣ, ಏನಲ್ಲಿ ನೀನು ಅಮ್ಮನ 3 ಜನ ಇದ್ರೆ ಬಿಟ್ಟಿಲ್ಲ, ನೀನು ನುಗ್ಸ್ ಹೊಡ್ಸಿದೀಯಾ, ಇನ್ನು ನಿನ್ ಬಿಡಕ್ಕಾಗೋದಂತ ಎತ್ತುತ್ತಾರಲ್ಲ ಸೀನು ಲಾಂಗ್ ಇಲ್ಲಿ, ನೆಕ್ಸ್ಟ್ ಲೆವೆಲ್ ಅದು. ಈಗ ಲ್ಯಾಂಡ್ ಲಾರ್ಡ್ ಇಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ನಾವು ರೈತರ ಮಕ್ಕಳು ಮೇಡಮ್, ರೈತರು ಫಿಲಮ್ ಮಾಡಿದ್ದಾರೆ, ಅದರಿಂದ ನಮಗೆ ತುಂಬ ಇಷ್ಟ.
ಶಿವಾಜಿನಗರ ಅಂತೂ ತುಂಬಾನೇ ಇಷ್ಟ ನಮ್ಗೆ. ನಾವು ಅದೆಷ್ಟು 100 ಸಾರಿ ನೋಡ್ಬಿಟ್ಟಿದೀವಿ ಮೇಡಮ್. ನಿಂಗವ ಸಾಂಗ್ ಕೇಳಿದ್ರ ರಚಿತಾರಾಮ್ ಹಾಗೂ ದುನಿಯಾ ವಿಜಯ್ ಅವ್ರದ್ದು ಹೇಗನ್ನಿಸ್ತು? ತುಂಬಾ ಚೆನ್ನಾಗಿದೆ ಮೇಡಮ್. ಹೌದು, ಇಷ್ಟ ಆಯ್ತು ಮೇಡಮ್, ಇಷ್ಟ ಆಯ್ತು. ಮಗಳು ಇದೆ, ಎಲ್ಲ ರೆಕಾರ್ಡ್ ಮಗಳದನ್ನು ಕೂಡ ಸೂಪರ್ ಆಗಿದೆ. ಮಗಳು ಆಡಿದಾರಲ್ಲ ಯಾವ್ದೋ ಒಂದು, ಅದು ಸ್ವಲ್ಪ ನೋಡ್ದು ರೋಮಾಂಚಕ, ಅದನ್ನು ತುಂಬಾ ಇಷ್ಟ ಆಯ್ತು ಮೇಡಮ್, ಚೆನ್ನಾಗಿದೆ. ಹೇಳ ಕೋಲಾರ ಮಾತಾಡ ಕೇಳಿ ಮೇಡಮ್, ನಿಮ್ಮ ಪ್ರಶ್ನೆ ಇಲ್ಲ ಅವ್ರು ಮಾತಾಡಿದ್ರು, ನೀವು ಮಾತಾಡಿ. ನಾವು ಮಾತಾಡಿದಿರಲ್ಲ ಅವಾಗ. ಅಲ್ಲ ಏನೋ ಕ್ರೇಜ್ ಅದ ಕ್ರೇಜ್ ಬಗ್ಗೆ ಮಾತಾಡಂಗಿಲ್ಲ ಬಿಡಿ ಮೇಡಮ್. ಬಾಸ್ ಬಗ್ಗೆ, ಬಾಸ್ ವ್ಯಕ್ತಿತ್ವದಿಂದನೇ ನಾವು ಈ ತರ ಇರೋದು. ಅವರು ಬಡವರು ಇನ್ನೊಬ್ರಿಗೆ ಎಲ್ಲ ಹೆಲ್ಪ್ ಮಾಡೋದು ನೋಡಿನೇ ನಾವು ಅವ್ರ ಫ್ಯಾನ್ ಆಗಿರೋದು. ಚಿಕ್ಕ ವಯಸ್ಸಿಂದ ಫ್ಯಾನು, ದುನಿಯಾ ಫಿಲಮ್ ಬಂದಾಗಿಂದನೂ ಫ್ಯಾನೇ ನಾನು. ಇವಾಗವರೆಗೂ ಅವ್ರು ಹಾಕಿರೋ ಗೆರೆ ದಾಟಲ್ಲ. ನಾವು ಯಾರ ಅಭಿಮಾನಿಗಳಾಗಲಿ ಅವ್ರು ಇಂಥವ್ರನ್ನ ಇದು ಮಾಡಬೇಡ ಅಂತ ಯಾರು ಕೇಳಲ್ಲ. ಅಪ್ಪ ಅಮ್ಮನ ಫಸ್ಟು, ಆಮೇಲೆ ನಾವು ಅಷ್ಟೇ ಹೇಳೋದು. ಬಡವ್ರ ಮಕ್ಳನ್ನ ತುಂಬಾ ಇಷ್ಟಪಡ್ತಾರೆ. ನಾವು ಹೋದ್ಸಲ 2024 ಹೋಗಿದ್ದೋ ಬರ್ಡೇಗೆ, ಅಪ್ಪ ಅಮ್ಮನ ಸಮಾಧಿ ಹತ್ರ. ಸಮಾಧಿ ನೋಡಿದ್ರೆ ತುಂಬಾ ಇದಾಗುತ್ತೆ. ಸಖತ್ತ ಮಾಡಿಸಿದ್ರು ಮಾತ್ರ. ಅಭಿಮಾನಿಗಳಿಗೆ ಊಟ 4 ಗಂಟೆ ಆದ್ರೂ ಊಟ ಇತ್ತು. ಚೆನ್ನಾಗಿ ಮಾತಾಡ್ಸಿರಿ. ಇಲ್ಲಿ ನೋಡಿ, ಇಲ್ಲಿ ಈಗ ಬಡವ್ರ ಮಕ್ಕಳನ್ನ ಇಷ್ಟಪಡ್ತಾರೆ ಅಂತ ಹೇಳಿದ್ರಿ. ಬಡವ್ರ ಮಕ್ಕಳು ಬೆಳಿಬೇಕಾ, ಅರ್ಹತೆ ಇರೋರು ಬೆಳಿಬೇಕಾ? ಬಡವ್ರ ಮಕ್ಳು ಎಲ್ಲ ಬೆಳಿಬೇಕು ಮೇಡಮ್. ಅದ್ರಂತೂ ಬಡವ್ರ ಮಕ್ಳು ಬೆಳಿಬೇಕು, ಎಲ್ಲರೂ ಬೆಳಿಬೇಕು. ಎಲ್ರೂ ಬೆಳಿಬೇಕು, ಎಲ್ಲ ಒಂದೇ, ಎಲ್ರೂ ಬೆಳಿಬೇಕು. ಅವ್ರ ಉದ್ದೇಶ ಅದೇ ಇರೋದು. ಎಲ್ಲ ಚೆನ್ನಾಗಿರುತ್ತೆ. ಅವ್ರಿಗೂ ಅಷ್ಟೇ 100 ವರ್ಷ ಫೋಟೋ ತಕ್ಕಬೇಡಿ ಆತರ ಇಲ್ಲ. ಎಲ್ಲರೂ ತಪ್ಕೊಂಡು ಸಿಂಗಲ್ ಫೋಟೋ ಕೊಟ್ಟಿದ್ರು ಹೋದ್ಸಲ 2024ರಲ್ಲಿ. 2 ವರ್ಷ ಆಯ್ತು. ಸಖತ್ತಾಗಿತ್ತು ಮಾತ್ರ. ಏನ್ ಹೇಳ್ತೀರಾ ಕೊನೆಯದಾಗಿ? ಎಲ್ಲರೂ ವಿಶ್ ಮಾಡ್ಬಿಡಿ ದುನಿಯಾ ವಿಜಯ್ ಸರ್ ಬರ್ತ್ಡೇಗೆ. ಅಲ್ಲೊಂದ್ ಕೇಳಿ, ಒಂದು ನಿಮಿಷ. ದುನಿಯಾದಲ್ಲಿ ಲಾಂಗ್ ನೋಡಿದ್ದಾಯ್ತು, ಡ್ರ್ಯಾಗನ್ ನೋಡಿದ್ದಾಯ್ತು, ಗನ್ ನೋಡಿದ್ದಾಯ್ತು, ಇನ್ನೇನು ಇದ್ರನ್ನು ಕೊಡ್ಲಿ ಏಟೆ. ಲ್ಯಾಂಡ್ ಲಾರ್ಡ್ 100 days ಸಕ್ಸಸ್ ಆಗ್ಲಿ. ದುನಿಯಾ ವಿಜಯ್ ಅವರಿಗೆ ಶುಭಾಶಯಗಳು. ಅಲ್ಲ ಮೇಡಮ್, ನಮ್ದು ಬಳ್ಳಾರಿಯಿಂದ ದುನಿಯಾ ವಿಜಯ್ ಇಸ್ ಮೈ ಸನ್. ಬಳ್ಳಾರಿಯಿಂದ ಬಂದಿದ್ವಿ, ಅಭಿಮಾನಿ ಬಳಗದಿಂದ. ನಾವು ಚಿಕ್ಕ ವಯಸ್ಸಿನಿಂದ ಫ್ಯಾನ್ ಅಣ್ಣವ್ರಿಗೆ. ಅದಕ್ಕಾಗಿ ಇವತ್ತು ಮತ್ತೆ ಲ್ಯಾಂಡ್ ಲಾರ್ಡ್ ಮೂವಿಗೆ ರಿಲೀಸ್ ಮಾಡ್ತಾರೆ ಅಂತೇಳಿ ಬಂದಿದ್ವಿ ಅಲ್ಲಿಂದ. ನಮಗೆ ಫೇವ್ರೇಟ್ ಏನಂದರೆ ಅಣ್ಣ ಪ್ರತಿಯೊಂದನ್ನ ಒಂದು ಬಡವ್ರ ವಿಷಯದಾಗಲಿ ಏನೇ ವಿಷಯದಾಗಲಿ ಹೆಲ್ಪ್ ಮಾಡ್ತಾನೆ. ಒಳ್ಳೆ ಥರ ಹೋಗ್ರಿ, ಮನೆಗೆ ಹೋಗ್ಬೇಕಾದ್ರೆ ವಾಪಸ್ ಚೆನ್ನಾಗಿ ಹೋಗ್ರಿ, ಯಾರು ಏನು ಡಿಸ್ಟರ್ಬ್ ಮಾಡ್ಬಿಡ್ದಂಗೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ರಿ ಅಂತೇಳಿ ಕರೆ ಕಳಿಸಿದ್ದೆ ನಮಗೆ. ಅದೇ ರೀತಿ ನಾವು ಬಂದಿದ್ವಿ ಅಣ್ಣನ ಮೀಟ್ ಆಗ್ಬೇಕಂತೇಳಿ. ನಾವು ದುನಿಯಾ ವಿಜಯ್ ಅಭಿಮಾನಿ, ಇಲ್ಲಿ ಇರ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ ಅಣ್ಣಂದ್ರೆ ಭಾಳ ಇಷ್ಟ. ಅದಕ್ಕೆ ಅಷ್ಟು ದೂರಿಂದ ಬಂದಿದ್ವಿ ಮೇಡಮ್. ನಾವು 400 ಕಿಲೋಮೀಟರ್ಲಿಂದ ಬಂದಿವಿ ಮೇಡಮ್. ಲಾರ್ಡ್ ದುನಿಯಾ ವಿಜಯ್ ಸರ್ಗೆ ಜೈ. ಇದಿಷ್ಟು ದುನಿಯಾ ವಿಜಯ್ ಅವರ ಅಭಿಮಾನಿಗಳ ಮಾತಾಯಿತು. ಅಂದ್ರೆ ನಂದಿ ಲಿಂಕ್ಸ್ ಗ್ರೌಂಡ್ 9ಹಳ್ಳಿಯಲ್ಲಿ ಇರುವಂತಹ ಈ ಒಂದು ಗ್ರೌಂಡ್ ನಲ್ಲಿ ಇವತ್ತು ಅವರು ಹುಟ್ಟು ಹಬ್ಬವನ್ನ ಫ್ಯಾನ್ಸ್ ಜೊತೆ ಸೆಲೆಬ್ರೇಟ್ ಮಾಡಿಕೊಳ್ತಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.